ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ID3 ಅಲ್ಗಾರಿದಮ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸಿಷನ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ನಮ್ಮ ಕೆಲಸ ಏನು ಅಂತಂದ್ರೆ ಫಸ್ಟ್ ಅಲ್ಲಿ ಇಲ್ಲಿ ಅಟ್ರಿಬ್ಯೂಟ್ 1, ಅಟ್ರಿಬ್ಯೂಟ್ 2, ಅಟ್ರಿಬ್ಯೂಟ್ 3. ಸೊ ಇವಾಗ ಟೋಟಲ್ 3 ಅಟ್ರಿಬ್ಯೂಟ್ಸ್ ಗಳಿದಾವೆ. ಇದು ಔಟ್ಪುಟ್ ಅಥವಾ ರಿಸಲ್ಟ್ ಅಂತ ಕರೀಬಹುದು, ಸರಿನಾ? ಎಸ್ ನೋ ಅಂತ ಎಲ್ಲ ಇದೆಯಲ್ಲ ಇದನ್ನ. ಸೊ ನಮ್ಮ ಕೆಲಸ ಏನು ಅಂತಂದ್ರೆ ಪ್ರತಿಯೊಂದು ಅಟ್ರಿಬ್ಯೂಟ್ ಕೂಡ ನಾವು ಗೈನ್ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು, ಸರಿನಾ? ಸೊ ಗೈನ್ ವ್ಯಾಲ್ಯೂನ ಕಂಡುಹಿಡ್ಕೊಂಡ್ರೆ ಮಾತ್ರ ನಮಗೆ ಡಿಸಿಷನ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಗೋದು. ಸೊ ಫಸ್ಟ್ ಒಂದೊಂದು ಗೈನ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಮೊದಲಿಗೆ ಅಟ್ರಿಬ್ಯೂಟ್ A1 ಅನ್ನ ತಗೊಂತ ಇದ್ದೀನಿ. ಸೊ ದಿಸ್ ಈಸ್ ದ ಅಟ್ರಿಬ್ಯೂಟ್ ಐ ಆಮ್ ಟೇಕಿಂಗ್. ಸೊ ವ್ಯಾಲ್ಯೂಸ್ ಏನಿರೋದು, ವ್ಯಾಲ್ಯೂಸ್ ಆಫ್ ಅಟ್ರಿಬ್ಯೂಟ್ A1 ವಿಲ್ ಬಿ ಈಕ್ವಲ್ ಟು ಏನೇನಿರೋದು ಟ್ರೂ ಇದೆ, ಇಲ್ಲ ಅಂತಂದ್ರೆ ಫಾಲ್ಸ್ ಗಳಿದ್ದಾವೆ. ಸೊ ಟ್ರೂ ಫಾಲ್ಸ್ ಅಂತ ಬರೀಬೇಕು. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಎಂಟ್ರೋಪಿಯನ್ನ ಕಂಡುಹಿಡಿಯೋಣ. ಸೊ ಈಗ ಏನು ಈ A1 ಅಟ್ರಿಬ್ಯೂಟ್ ಇದೆಯಲ್ಲ, ಟೋಟಲ್ 10 ಇನ್ಸ್ಟೆನ್ಸಸ್. ಸೊ ಅದರಲ್ಲಿ ಎಸ್ ಎಷ್ಟಿದೆ, ನೋ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಟೋಟಲ್ ಇವಾಗ ಎಸ್ ಎಷ್ಟಿರೋದು 1 2 3 4 5 6. ಸೊ ಟೋಟಲ್ 6 ಎಸ್ ಗಳಿದಾವೆ. ಸೊ 6 ಪ್ಲಸ್ 4 ಮೈನಸ್ ಅಂತ ಬರಿಬೇಕು. ಅಂತಂದ್ರೆ ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ವಾ ಇದ್ದಿದ್ದು ಈ ಟೋಟಲ್ ಕಾಲಮ್ ಅಲ್ಲಿ, ಟೋಟಲ್ 10 ಇನ್ಸ್ಟೆನ್ಸಸ್. ಸೊ 10 ಇನ್ಸ್ಟೆನ್ಸಸ್ ಅಲ್ಲಿ 6 ಎಸ್ ಆಗಿದಾವೆ ಅಂತಂದ್ರೆ ಇನ್ನು ಉಳಿದಿರುವಂತ 4 ಏನಾಗಿರ್ತವೆ, ನೋ ಆಗಿರ್ತವೆ. ಸೊ ಇವಾಗ ಎಂಟ್ರೋಪಿಯನ್ನ ಕಂಡುಹಿಡಿಯೋಣ. ಎಂಟ್ರೋಪಿ ಆಫ್ ಎಸ್ ವಿಲ್ ಬಿ ಈಕ್ವಲ್ ಟು, ನೋಡಿ ಯಾವ ರೀತಿ ಬರೆಯೋದು ಗೊತ್ತಾ, -6 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಇನ್ಸ್ಟೆನ್ಸ್ ಇರೋದು, ಟೋಟಲ್ 10 ಇನ್ಸ್ಟೆನ್ಸಸ್. ಸೊ ಡಿವೈಡೆಡ್ ಬೈ 10 log to the base 2 6 divided by 10 minus 4 ಅಲ್ವಾ ಇರೋದು. ಸೊ 4 divided by 10 log to the base 2 4 divided by 10. ಸೊ ಇದ್ರದ್ದು ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಎಸ್ ಆಫ್ ಟ್ರೂ ಅನ್ನ ಕಂಡುಹಿಡಿಬೇಕು. ಎಸ್ ಆಫ್ ಟ್ರೂ ಅಂತ ಅಂದ್ರೆ ಸಿಂಪಲ್. ಫಸ್ಟ್ ಟ್ರೂಗಳು ಎಷ್ಟಿದಾವೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ 1 2 3 4 5. ಸೊ ಟೋಟಲ್ 5 ಟ್ರೂಗಳಿದಾವೆ. ಸೊ ಈ 5 ಟ್ರೂಗಳಲ್ಲಿ ಎಸ್ ಎಷ್ಟು, ನೋ ಎಷ್ಟು. ಸೊ 1 2 3 4. ಸೊ ಇದರಲ್ಲಿ 4 ಟ್ರೂಗಳು, 4. ಸೊ ಇದರಲ್ಲಿ 4 ನೋಗಳಿದಾವೆ, ಒಂದು ಮಾತ್ರ ಏನಾಗಿದೆ, ಎಸ್ ಆಗಿರುತ್ತೆ. ಸೊ 1 ಪ್ಲಸ್ 4 ಮೈನಸ್ ಅಂತ ಬರಬೇಕು. ಅಂತಂದ್ರೇನು, ನಾವು ತಾಂಡಿರುವಂತ ಟ್ರೂ ಅಲ್ಲಿ ಒಂದು ಮಾತ್ರ ಎಸ್ ಇರೋದು. ನೋಡಿ ಇಲ್ಲಿ ಒಂದು ಮಾತ್ರ ಎಸ್ ಇರೋದು, ಇನ್ನ ಉಳಿದಿರುವಂತ 4 ಏನಾಗಿದ್ದಾವೆ, ನೋ ಆಗಿದ್ದಾವೆ. ನೋ ಅಂತಂದ್ರೆ 4 ಮೈನಸ್ ಅಂತ ಬರೀಬೇಕು. ಸೊ ಎಂಟ್ರೋಪಿ ಕಂಡುಹಿಡಿಯಿರಿ. ಎಂಟ್ರೋಪಿ ಆಫ್ ಎಸ್ ಆಫ್ ಟ್ರೂ ವಿಲ್ ಬಿ ಈಕ್ವಲ್ ಟು ಯಾವ ರೀತಿ ಬರೆಯೋದು, 1 ಇದೆ. ಸೊ 1 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಟ್ರೂಗಳಿರೋವು, ಟ್ರೂಗಳಿರುವಂತ ಇನ್ಸ್ಟೆನ್ಸಸ್ ಗಳು ಎಷ್ಟು ಇರೋದು, 5. ಸೊ ಡಿವೈಡೆಡ್ ಬೈ 5 ಲಾಗ್ ಮೈನಸ್ ಬರೆಯೋದನ್ನ ಮರಿಬೇಡಿ, ಲಾಗ್ ಟು ದ ಬೇಸ್ 2 1 ಡಿವೈಡೆಡ್ ಬೈ 5 ಮೈನಸ್ ಇಲ್ಲೇನಿರೋದು 4. ಸೊ 4 ಡಿವೈಡೆಡ್ ಬೈ 5 ಲಾಗ್ ಟು ದ ಬೇಸ್ 2 4 ಡಿವೈಡೆಡ್ ಬೈ 5. ಸೊ ಇದನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ ಫೈನಲ್ ಆನ್ಸರ್ ಏನು ಬರುತ್ತೆ ಬರ್ಕೋಬೇಕು. ನೆಕ್ಸ್ಟ್ ಎಸ್ ಆಫ್ ಫಾಲ್ಸ್ ಅನ್ನ ಕಂಡುಹಿಡಿಯೋಣ. ಸೊ ಎಸ್ ಆಫ್ ಫಾಲ್ಸ್ ಏನಾಗುತ್ತೆ, ಫಾಲ್ಸ್ ಎಷ್ಟಿರೋದು 1 2 3 4 5. ಸೊ ಟೋಟಲ್ 5 ಫಾಲ್ಸ್ ಗಳಿದಾವೆ. ಇದರಲ್ಲಿ ಎಸ್ ಎಷ್ಟು, ಇದರಲ್ಲಿ ನೋ ಎಷ್ಟು. ಸೊ 1 2 3 4 5. ಸೊ ಫಾಲ್ಸ್ ಗಳು ಏನು 5 ಇದ್ವಲ್ಲ, 5 ಕೂಡ ಎಸ್ ಅಂತ ಬಂದಿದೆ. ಸೊ ಇವಾಗ ಏನಾಗುತ್ತೆ, 5 ಪ್ಲಸ್ 0 ಮೈನಸ್. ಸೊ 5 ಪ್ಲಸ್ 0 ಮೈನಸ್ ಒಂದೇನಾದ್ರೂ 0 ಆದ್ರೆ ಅಂತಂದ್ರೆ ಎಸ್ ಅಥವಾ ನೋ ಅಲ್ಲಿ ಯಾವ್ದಾದ್ರು ಒಂದು 0 ಆದ್ರೂ ಕೂಡ ಎಂಟ್ರೋಪಿ 0 ಆಗುತ್ತೆ. ಎಂಟ್ರೋಪಿ ಆಫ್ ಎಸ್ ಆಫ್ ಫಾಲ್ಸ್ ವಿಲ್ ಬಿ ಈಕ್ವಲ್ ಟು 0.0. ಯಾಕೆ ಈ ರೀತಿ ಬರೆದ್ವಿ ಅಂತಂದ್ರೆ ನೋಡಿ, ಅಟ್ಲೀಸ್ಟ್ ಒಂದಾದ್ರೂ ಕೂಡ ನನಗೆ ಔಟ್ಪುಟ್ ಇರ್ಬೇಕು. ಅಂತಂದ್ರೆ ನೋ ಅಲ್ಲಿ ಒಂದಾದ್ರೂ ಔಟ್ಪುಟ್ ಇರಬೇಕು, ಎಸ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಔಟ್ಪುಟ್ ಇರಬೇಕು. ಒಂದೇನಾದ್ರೂ 0 ಆದ್ರೆ, ಎಸ್ ಇಂದು ಅಥವಾ ನೋದು ಯಾವ್ದಾದ್ರು 1 0 ಆದ್ರೂ ಎಂಟ್ರೋಪಿ 0 ಆಗುತ್ತೆ. ಸೊ ಇವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂಸ್ ಹೆಂಗ್ ಬರುತ್ತೆ ನೋಡಿ. ಸೊ ಈಗ ನಾವು ವ್ಯಾಲ್ಯೂಗಳನ್ನ ಕಂಡುಹಿಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಗೈನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಗೈನ್ ಆಫ್ ಅಟ್ರಿಬ್ಯೂಟ್ A1. ಸೊ ಎಸ್ A1 ಅಂತ ಬರೀಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು ಎಂಟ್ರೋಪಿ ಆಫ್ ಎಸ್. ಸೊ ಎಂಟ್ರೋಪಿ ಆಫ್ ಎಸ್ ಇಲ್ಲಿದೆ, ಮೈನಸ್ ಸಮೇಷನ್ ಆಫ್ ಎಸ್ ವಿ ಡಿವೈಡೆಡ್ ಬೈ ಎಸ್ ಎಂಟ್ರೋಪಿ ಆಫ್ ಎಸ್ ವಿ. ಸೊ ಇದಾದ್ರೆ ಸಿಂಪಲ್, ವೆರಿ ಸಿಂಪಲ್. ನೋಡಿ ಬರ್ರಿ, ಎಂಟ್ರೋಪಿ ಆಫ್ ಎಸ್ ಮೈನಸ್ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಟ್ರೂ ಮತ್ತೆ ಫಾಲ್ಸ್ ಎರಡಕ್ಕೂ ಕೂಡ ನಾನು ಬರೀತಾ ಇರೋದು. ಸೊ ಈಗ ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ಲಿ ಟ್ರೂ ಎಷ್ಟಿದ್ದು, ಟೋಟಲ್ 5 ಟ್ರೂಗಳಿದ್ದು. ಸೊ 5 divided by 10 into entropy of true ಅನ್ನ ಬರೀಬೇಕು.
ಸರಿನಾ? ಏನ್ ಮಾಡಿದ್ವಿ, ಟೋಟಲ್ 5 ಟ್ರೂಗಳಿದ್ದು. ಸೊ 5 ಡಿವೈಡೆಡ್ ಬೈ 10 ಇಂಟು ಎಂಟ್ರೋಪಿ ಆಫ್ ಟ್ರೂ. ನೆಕ್ಸ್ಟ್ ಮೈನಸ್ 10ರಲ್ಲಿ 5 ಟ್ರೂ ಆಗಿದ್ರೆ ಇನ್ನು ಉಳಿದಿರೋ ಏನಾಗಿರ್ತವೆ, ಫಾಲ್ಸ್ ಆಗಿರ್ತವೆ. ಸೊ 5 ಡಿವೈಡೆಡ್ ಬೈ 10 ಇಂಟು ಎಂಟ್ರೋಪಿ ಆಫ್ ಫಾಲ್ಸ್, ಎಂಟ್ರೋಪಿ ಆಫ್ ಫಾಲ್ಸ್. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಎಂಟ್ರೋಪಿ ಆಫ್ ಎಸ್ ವ್ಯಾಲ್ಯೂ ಗೊತ್ತಿದೆ 0.9709 ಮೈನಸ್ 5 ಡಿವೈಡೆಡ್ ಬೈ 10 ಅಂತಂದ್ರೆ 0.5 ಇಂಟು ಸ್ಟಾರ್ ಅಂತಂದ್ರೆ ಇಂಟು ಅಂತ ಅರ್ಥ. ಎಂಟ್ರೋಪಿ ಆಫ್ ಎಸ್ ಆಫ್ ಟ್ರೂ ವ್ಯಾಲ್ಯೂ ಏನಿದೆ 0.7219 ಮೈನಸ್ 5 ಡಿವೈಡೆಡ್ ಬೈ 10 ಅಂತಂದ್ರೆ 0.5 ವಿಚ್ ಮಲ್ಟಿಪ್ಲಿಕೇಶನ್ ಹಾಕಬೇಕು. ಎಂಟ್ರೋಪಿ ಆಫ್ ಎಸ್ ಆಫ್ ಫಾಲ್ಸ್ ವ್ಯಾಲ್ಯೂ ಏನಿದೆ 0. ಸೊ 0.0 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಇದಿಷ್ಟನ್ನ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ವ್ಯಾಲ್ಯೂ ಏನು ಬರುತ್ತೆ, 0.9709 minus 0.5 into 0.7219 will be equal to, so ಇದು ಮಲ್ಟಿಪ್ಲಿಕೇಶನ್ ಆದರೆ 0.5 into 0.0 ವ್ಯಾಲ್ಯೂ 0. ಸೊ ಅದನ್ನು ಕನ್ಸಿಡರ್ ಮಾಡಬೇಡಿ, 0.60995 ಸರಿನಾ? ಸೊ ಇವಾಗ ಈ ಕಡೆ ಸೈಡ್ ಬರ್ಕೊಳ್ಳಿ. ಗೇನ್ ಆಫ್ ಎಸ್ ಕಾಮ A1 ಅಂತಂದ್ರೆ ಅಟ್ರಿಬ್ಯೂಟ್ A1 ಇಂದು ಗೇನ್ ವ್ಯಾಲ್ಯೂ ಏನಿದೆ 0.60995 ಸರಿನಾ? ಸೊ ಇದೇ ರೀತಿ ಅಟ್ರಿಬ್ಯೂಟ್ 2 ಮತ್ತೆ ಅಟ್ರಿಬ್ಯೂಟ್ 3 ಎರಡಕ್ಕೂ ಕೂಡ ಕಂಡುಹಿಡಿಬೇಕು. ಸೊ ಈಗ ಅಟ್ರಿಬ್ಯೂಟ್ ನಂಬರ್ 2 ಗೆ ಬರೀತಾ ಹೋಗೋಣ ಗೇನ್ ವ್ಯಾಲ್ಯೂಸ್ ಅನ್ನ. ಸೇಮ್ ಸ್ಟೆಪ್ಸ್. ಸೊ ವ್ಯಾಲ್ಯೂಸ್ ಆಫ್ ಅಟ್ರಿಬ್ಯೂಟ್ 2 ಏನೇನಿದೆ, ಹಾಟ್ ಇದೆ, ಇಲ್ಲ ಅಂತ ಅಂದ್ರೆ ಕೂಲ್ ಇದೆ. ಸೊ ಫಸ್ಟ್ ಏನ್ ಮಾಡಬೇಕು, ಓವರ್ ಆಲ್ ಔಟ್ಪುಟ್ ಎಂಟ್ರೋಪಿಯನ್ನ ಬರೀಬೇಕು. ಸೊ ಔಟ್ಪುಟ್ ಅಲ್ಲಿ ಎಷ್ಟು ಎಸ್ ಗಳಿರೋದು 1 2 3 4 5 6 ಸೇಮ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಬರುತ್ತೆ ನಿಮಗೆ ಟೋಟಲ್ ಓವರ್ ಆಲ್ ಎಂಟ್ರೋಪಿ. ಸೊ ಎಸ್ ವಿಲ್ ಬಿ ಎಸ್ ಆಫ್ 6 ಪ್ಲಸ್ ಅಂತಂದ್ರೆ ಟೋಟಲ್ 6 ಎಸ್ ಗಳಿದಾವೆ. ಇನ್ನು ಉಳಿದಿರುವಂತ 4 ಏನಾಗ್ತವೆ, ಟೋಟಲ್ 10 ಇನ್ಸ್ಟೆನ್ಸ್ ಅಂತಂದ್ರೆ ಅವು ಏನಾಗಿರ್ತವೆ, ನೋ ಆಗಿರ್ತವೆ. ಸೊ ಇವಾಗ ಎಂಟ್ರೋಪಿ ಯಾವ ರೀತಿ ಬರೆಯೋದು, 6 ಡಿವೈಡೆಡ್ ಬೈ ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ವಾ. ಸೊ ಡಿವೈಡೆಡ್ ಬೈ 10 ಲಾಗ್ 6 ಡಿವೈಡೆಡ್ ಬೈ 10 ಮೈನಸ್ 4 ಡಿವೈಡೆಡ್ ಬೈ 10 ಅಂತಂದ್ರೆ ನೋ ಅಲ್ವಾ. ಸೊ 4 ಡಿವೈಡೆಡ್ ಬೈ 10 ಲಾಗ್ 4 ಡಿವೈಡೆಡ್ ಬೈ 10. ಸೊ ಅದರದ್ದು ವ್ಯಾಲ್ಯೂನ ಕ್ಯಾಲ್ಕುಲೇಟರ್ ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಎಸ್ ಆಫ್ ಆಟ್. ಸೊ ಇವಾಗ ಆಟ್ ಮಾತ್ರ ಕನ್ಸಿಡರ್ ಮಾಡಬೇಕು. 1 2 3 4 5. ಸೊ ಟೋಟಲ್ ಹಾಟ್ ಎಷ್ಟಿರೋದು 5. ಸೊ ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ಲಿ 5 ಆಟ ಇದಾವೆ ಅಂತಂದ್ರೆ ಇನ್ನ ಉಳಿದಿರುವಂತ 5 ಏನಾಗಿರ್ತವೆ, ಕೂಲ್. 1 2 3 4 5 ಸರಿನಾ? ಸೊ ಈಗ ಆ 5 ಆಟ್ ಅಲ್ಲಿ ಎಸ್ ಎಷ್ಟಿದೆ, ನೋ ಎಷ್ಟಿದೆ. ಸೊ 1 2 3. ಸೊ 3 ಆಟ್ ಅಲ್ಲಿ 3ಕ್ಕೆ ನೋ ಇದೆ. ಸೊ 3 ಮೈನಸ್ ಉಳಿದಿರುವಂತ 2 ಏನಾಗಿರ್ತವೆ, ಎಸ್ ಆಗಿರ್ತವೆ. ಸೊ 2 ಪ್ಲಸ್. ಸೊ 2 ಡಿವೈಡೆಡ್ ಬೈ, ನೋಡಿ ಇಲ್ಲಿ ಟೋಟಲ್ ಹಾಟ್ ಇರೋದು 5 ಮಾತ್ರ. ಸೊ ಡಿವೈಡೆಡ್ ಬೈ 5 ಸರಿನಾ? ಸೊ 2 ಡಿವೈಡೆಡ್ ಬೈ 5. ನೆಕ್ಸ್ಟ್ ನೋ ಇರೋದೇನು 3. ಸೊ 3 ಡಿವೈಡೆಡ್ ಬೈ 5 ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಕೂಲ್ಗೆ ಕಂಡುಹಿಡಿಯೋಣ. ಸೊ ಹಾಟ್ 5 ಇತ್ತು ಅಂತಂದ್ರೆ ಟೋಟಲ್ 10 ಇನ್ಸ್ಟೆನ್ಸ್ ಅಲ್ಲಿ ಇನ್ನು ಉಳಿದಿರುವಂತ 5 ಏನಾಗಿರ್ತವೆ, ಕೂಲ್ ಆಗಿರ್ತವೆ. ಅದರಲ್ಲಿ ಎಸ್ ಎಷ್ಟು, ನೋ ಎಷ್ಟು ಅಂತ ಕನ್ಸಿಡರ್ ಮಾಡಬೇಕು. ಸೊ 1 2 3 4. ಸೊ 4 ಎಸ್ ಗಳಿದಾವೆ, ಇನ್ನು ಉಳಿದಿರೋದು 1 ಮಾತ್ರ ಏನಾಗಿರುತ್ತೆ, ನೋ ಆಗಿರುತ್ತೆ. ಸೊ ಅದ್ರ ಪ್ರಕಾರ 4 ಡಿವೈಡೆಡ್ ಬೈ 5. 5 ಯಾಕೆ, ಟೋಟಲ್ ಕೂಲ್ದು ಕೇವಲ 5 ಮಾತ್ರ ಇನ್ಸ್ಟೆನ್ಸ್ ಇರೋದು. 4 ಡಿವೈಡೆಡ್ ಬೈ 5, ಇಲ್ಲಿ 1 ಡಿವೈಡೆಡ್ ಬೈ 5. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಫಾರ್ಮುಲಾನ ಅಪ್ಲೈ ಮಾಡಿ, ಗೇನ್ ಆಫ್ A2 ಅನ್ನ ಕಂಡುಹಿಡಿತಾ ಹೋಗೋಣ. ಎಂಟ್ರೋಪಿ ಆಫ್ ಎಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಮೈನಸ್ ಟೋಟಲ್ ಹಾಟ್ ಎಷ್ಟಿರೋದು, ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ಲಿ 5 ಅಷ್ಟೇ. ಸೊ 5 ಡಿವೈಡೆಡ್ ಬೈ 10 ಇಂಟು ಎಂಟ್ರೋಪಿ ಆಫ್ ಹಾಟ್ 5 ಡಿವೈಡೆಡ್ ಬೈ 10. 5 ಹಾಟ್ ಇದಾವೆ ಅಂತಂದ್ರೆ ಇನ್ನು ಉಳಿದಿರೋ 5 ಏನಾಗಿರ್ತವೆ, ಕೂಲ್ ಆಗಿರ್ತವೆ. ಸೊ 5 ಡಿವೈಡೆಡ್ ಬೈ 10 ಇಂಟು ಎಂಟ್ರೋಪಿ ಆಫ್ ಕೂಲ್. ಸೊ ಅಷ್ಟು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 5 ಡಿವೈಡೆಡ್ ಬೈ 10 ಅಂತಂದ್ರೆ 0.5. ಎಂಟ್ರೋಪಿ ಆಫ್ ಎಸ್ ಆಫ್ ಹಾಟ್ ವ್ಯಾಲ್ಯೂ ಇಲ್ಲಿದೆ, ಎಂಟ್ರೋಪಿ ಆಫ್ ಎಸ್ ಆಫ್ ಕೂಲ್ ವ್ಯಾಲ್ಯೂ ಇಲ್ಲಿದೆ. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ 0.1245 ಬರುತ್ತೆ. ಸೊ ಅದನ್ನ ಒಂದ್ ಕಡೆ ಈ ಕಡೆ ಬರ್ಕೊಳ್ಳಿ. ಇದೇ ರೀತಿ ನೀವು A3ಗೂ ಕೂಡ ಕಂಡುಹಿಡಿಬೇಕು. ಸೊ ಇವಾಗ ಅಟ್ರಿಬ್ಯೂಟ್ ನಂಬರ್ 3 ಅನ್ನ ಡಿಸ್ಕಸ್ ಮಾಡೋಣ. ವ್ಯಾಲ್ಯೂಸ್ ಆಫ್ ಅಟ್ರಿಬ್ಯೂಟ್ 3 ಏನಿದೆ, ಹೈ ಇದೆ, ಇಲ್ಲ ಅಂತಂದ್ರೆ ನಾರ್ಮಲ್ ಇದೆ. ಸೊ ಮೊದಲನೇ ಸ್ಟೆಪ್ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಟೋಟಲ್ 10 ಇನ್ಸ್ಟೆನ್ಸಸ್ ಅಲ್ಲಿ 6 ಎಸ್ 4 ನೋಗಳಿದಾವೆ. ಸೊ ಅದ್ರ ಪ್ರಕಾರ ನೀವು ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಎಸ್ ಆಫ್ ಐ ಎಷ್ಟಿರೋದು, 1 2 3 4 5 6. ಸೊ ಟೋಟಲ್ 6 ಇದಾವೆ. ಅದರಲ್ಲಿ ಎಸ್ ಎಷ್ಟು, ನೋ ಎಷ್ಟು. ಸೊ 2 ಎಸ್ ಗಳಿದಾವೆ, 4 ನೋಗಳಿದಾವೆ. ಸೊ ಅದ್ರ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ ತೊಗೊಳ್ಳಿ. ಸೊ 2 ಡಿವೈಡೆಡ್ ಬೈ 6. 6 ಯಾಕೆ, ಟೋಟಲ್ ಎಸ್ ಎಷ್ಟಿರೋ, ಟೋಟಲ್ ಐ ಎಷ್ಟಿರೋದು 6. ಅದಕ್ಕೋಸ್ಕರ 6 ಇಂದ ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಎಸ್ ಆಫ್ ನಾರ್ಮಲ್. ಸೊ ಟೋಟಲ್ 10 ಅಲ್ಲಿ 6 ಏನಾದ್ರೂ ಕೂಡ ಹೈ ಆಗಿದ್ರೆ ಇನ್ನು 4 ಏನಾಗಿರ್ತವೆ, ನಾರ್ಮಲ್ ಆಗಿರ್ತವೆ. ಸೊ ಆ 4 ಕೂಡ ಎಸ್ ಅಂತಾನೆ ಇದಾವೆ. ಸೊ 1 ಕೂಡ ನೋ ಇಲ್ಲ. ಅಟ್ಲೀಸ್ಟ್ ಒಂದಾದ್ರೂ ಕೂಡ ಇರಲೇಬೇಕು.
ಸೊ ಇಲ್ಲ ಯಾವ್ದಾದ್ರು ಒಂದು 0 ಆದ್ರೂ ಕೂಡ ಎಂಟ್ರೋಪಿ ನಮಗೆ 0 ಆಗುತ್ತೆ. ಸೊ ವ್ಯಾಲ್ಯೂಸ್ ಅನ್ನ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಎಂಟ್ರೋಪಿ ಆಫ್ ಎಸ್ ಮೈನಸ್ 6 ಡಿವೈಡೆಡ್ ಬೈ 10 ಅಂತ ಅಂದ್ರೆ ನೋಡಿ ಟೋಟಲ್ ಹೈ ಎಷ್ಟಿರೋದು 6. ಸೊ 6 ಡಿವೈಡೆಡ್ ಬೈ 10 ಇಂಟು ಎಂಟ್ರೋಪಿ ಆಫ್ ಹೈ ಮೈನಸ್ 4 ಡಿವೈಡೆಡ್ ಬೈ 10 ಅಂತಂದ್ರೆ ನಾರ್ಮಲ್ ಎಷ್ಟಿರೋದು 4. ಸೊ 4 ಡಿವೈಡೆಡ್ ಬೈ 10 ಇಂಟು ಎಂಟ್ರೋಪಿ ಆಫ್ ನಾರ್ಮಲ್. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಎಂಟ್ರೋಪಿ ಆಫ್ ಹೈ ವ್ಯಾಲ್ಯೂ ಇಲ್ಲಿದೆ, ಎಂಟ್ರೋಪಿ ಆಫ್ ನಾರ್ಮಲ್ ವ್ಯಾಲ್ಯೂ ಏನಿದೆ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0. ಇಷ್ಟು ಮಾತ್ರ ನೀವು ಕ್ಯಾಲ್ಕುಲೇಟರ್ ಹಾಕಿ ವ್ಯಾಲ್ಯೂ ಬರುತ್ತೆ 0.4199. ಸೊ ಅದನ್ನೇ ಈ ಕಡೆ ಬರ್ಕೋಬೇಕು. ಈಗ ನಾವು ಡಿಸಿಷನ್ ಟ್ರೀಯನ್ನ ಬಿಡಿಸೋದಕ್ಕೆ ಶುರು ಮಾಡೋಣ. ಸೊ ಸಿಂಪಲ್, ಗೈನ್ ವ್ಯಾಲ್ಯೂ ಯಾರಿಗೆ ಜಾಸ್ತಿ ಇರೋದು ನೋಡಿ, 0.6 ದೊಡ್ಡ, 0.1 ದೊಡ್ಡ, 0.4 ದೊಡ್ಡ. 0.6 ಇಸ್ ದ ಗ್ರೇಟರ್ ಒನ್. ಸೊ ಫಸ್ಟ್ A1 ಅಟ್ರಿಬ್ಯೂಟ್ ಅನ್ನ ತಗೋಬೇಕು. ಸೊ A1. ಈಗ A1 ಅಲ್ಲಿ ಇರುವಂತ ಎರಡು ಏನು ಡಿಫರೆಂಟ್, ಒಂದು ಟ್ರೂ ಇದೆ, ಇಲ್ಲ ಫಾಲ್ಸ್ ಇದೆ. ಸೊ ಎರಡನ್ನೂ ಕೂಡ ಬರೀತೀನಿ. ಟ್ರೂ ಆದ್ರೆ ಏನು ಮತ್ತೆ ಫಾಲ್ಸ್ ಆದ್ರೆ ಏನು, ಸರಿನಾ? ಈಗ ಟ್ರೂ ಎಷ್ಟೆಷ್ಟಿದಾವೆ ಅಂತ ನೋಡಿ. ಯಾವ್ಯಾವ ಇನ್ಸ್ಟೆನ್ಸ್ ಟ್ರೂ ಇರೋದು, 1, 2, 6, 7, 8. ಸೊ ಅದನ್ನು ಬರೀ 1, 2, 6, 7, 8. ನೆಕ್ಸ್ಟ್ ಫಾಲ್ಸ್ ಯಾವ್ಯಾವ ಇರೋದು, 3, 4, 5, 9, 10. 3, 4, 5 ಮತ್ತೆ 9 ಮತ್ತೆ 10, ಸರಿನಾ? ಸೊ ಇವಾಗ ಎರಡನ್ನೂ ಕೂಡ ನೋಡಿ, ಎರಡರದ್ದು ಕೂಡ ಔಟ್ಪುಟ್ಗಳು ಏನ್ ಬಂದಿದಾವೆ ಅಂತ. ಸೇಮ್ ಔಟ್ಪುಟ್ ಆದ್ರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಇಲ್ಲ ಅಂತಂದ್ರೆ ಫರ್ದರ್ ನಾವು ಡಯಾಗ್ರಾಮ್ ಅನ್ನ ಬಿಡಿಸ್ತಾ ಹೋಗ್ಬೇಕು, ಅಂದ್ರೆ ಡಿಸಿಷನ್ ಟ್ರೀ ಅಲ್ಲಿ ನೋಡಿ. ಇವಾಗ 1, 2, 6, 7, 8 ಔಟ್ಪುಟ್ ಅನ್ನ ನೋಡಿ. 1ಗೆ ಔಟ್ಪುಟ್ ಇಸ್ ನೋ, 2ಕ್ಕೆ ಔಟ್ಪುಟ್ ಇಸ್ ನೋ, 6ಕ್ಕೆ ಔಟ್ಪುಟ್ ಇಸ್ ನೋ, 7ಕ್ಕೆ ಔಟ್ಪುಟ್ ಇಸ್ ನೋ, 8ಕ್ಕೆ ಔಟ್ಪುಟ್ ಇಸ್ ಎಸ್. ಸೊ ಇಲ್ಲೇನಾಯ್ತು, ಮಿಸ್ ಮ್ಯಾಚ್ ಆಯ್ತು. ಎಲ್ಲವೂ ಕೂಡ ನೋ, ಇಲ್ಲ ಎಲ್ಲವೂ ಕೂಡ ಎಸ್ ಬಂದಿದ್ದಿದ್ರೆ ನಾವು ಅಲ್ಲೇ ಸ್ಟಾಪ್ ಮಾಡ್ಬೋದಿತ್ತು. ಸೊ ಇವಾಗ ಇದನ್ನ ನಾವಿನ್ನು ಫರ್ದರ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇದನ್ನ ಸ್ಟಾಪ್ ಮಾಡಬೇಕು, ಇದು ನೋಡೋಣ. 3, 4, 5, 9, 10. ಸೊ 3ದು ಔಟ್ಪುಟ್ ಈಸ್ ಎಸ್, 4ದು ಔಟ್ಪುಟ್ ಈಸ್ ಎಸ್, 5ದು ಕೂಡ ಔಟ್ಪುಟ್ ಈಸ್ ಎಸ್, 9ದು ಕೂಡ ಔಟ್ಪುಟ್ ಈಸ್ ಎಸ್, 10ದು ಕೂಡ ಔಟ್ಪುಟ್ ಈಸ್ ಎಸ್. ಸೊ ಇವಾಗ ಏನಂತ ಬರೀಬೇಕು, ಇಲ್ಲಿ ಎಸ್ ಅಂತ ಬರೆದು ಇಲ್ಲೇ ಸ್ಟಾಪ್ ಮಾಡಬೇಕು, ಸರಿನಾ? ಸೊ ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಈಗ ನಮಗೆ ಕನ್ಸಿಡರ್ ಆಗುವಂತ ಯಾರು, 1, 2, 6, 7, 8. ಸೊ ಮತ್ತೆ ರೀಡ್ರಾ ಮಾಡಿ, ಕೇವಲ ಫಸ್ಟ್ ಇನ್ಸ್ಟೆನ್ಸ್, ಸೆಕೆಂಡ್ ಇನ್ಸ್ಟೆನ್ಸ್, 6, 7, 8 ಈ 5 ಇನ್ಸ್ಟೆನ್ಸ್ ಗಳನ್ನ ಮಾತ್ರ ಇಟ್ಕೋಬೇಕು. ಉಳಿದಿರೋದನ್ನೆಲ್ಲ ತೆಗೆದಾಕಿ ಹೊಸದಾಗಿ ಟೇಬಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿ. ಸೊ ಈಗ A1 ಇಂದು ಆಲ್ರೆಡಿ ಮುಗ್ದಿತ್ತು, ಡಿಸಿಷನ್ ಟ್ರೀ ಅಲ್ಲಿ A1 ಇಂದು ಮುಗ್ದಿತ್ತು. ಇನ್ನು ಉಳ್ಕೊಂಡಿದ್ದೇನು A2 ಮತ್ತೆ A3 ಅಲ್ವಾ? ಸೊ A2 ಮತ್ತೆ A3 ಉಳ್ಕೊಂಡಿತ್ತು, ಮತ್ತೆ ಟ್ರೂ ಮಾತ್ರ ತಗೋಬೇಕಿತ್ತು. 1, 2, 6, 7, 8 ಇನ್ಸ್ಟೆನ್ಸಸ್ ಅನ್ನ ಮಾತ್ರ ತಗೋಬೇಕು. ಸೊ A2 ಮತ್ತೆ A3 ಮಾತ್ರ. ಸೊ ಅವುಗಳನ್ನ ನೀವು ತಗೊಂಡಾಗ ಮತ್ತೆ ಏನ್ ಮಾಡ್ಬೇಕು, ಅಟ್ರಿಬ್ಯೂಟ್ಸ್ ಅಲ್ಲಿ ಗೈನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಟ್ರಿಬ್ಯೂಟ್ A2ದು ಗೈನ್ ವ್ಯಾಲ್ಯೂ ಇಷ್ಟನ್ನ ಇಟ್ಕೊಂಡು ಅಟ್ರಿಬ್ಯೂಟ್ A3ದು ಗೈನ್ ವ್ಯಾಲ್ಯೂ ನೋಡಿ ಇಲ್ಲಿ. ಸೊ ಎಷ್ಟು ಟೋಟಲ್ ನೋ ಇರೋದು ಇಲ್ಲಿ, 1, 2, 3, 4 ನೋ ಇದೆ. ಸೊ 4 ಮೈನಸ್ 1 ಪ್ಲಸ್. ಸೊ ಎಂಟ್ರೋಪಿನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಎಸ್ ಆಫ್ ಹಾಟ್, ಹಾಟ್ ಎಷ್ಟಿರೋದು, 1, 3, 4 ಹಾಟ್ಗಳಿದಾವೆ. ಸೊ ಅದರಲ್ಲಿ ನೋ ಎಷ್ಟು, 1, 2, 3 ನೋ ಇದೆ, ಕೇವಲ ಒಂದೇ ಒಂದು ಮಾತ್ರ ಎಸ್. ಸೊ 1 ಪ್ಲಸ್ 3 ಮೈನಸ್ ಎಂಟ್ರೋಪಿ ಏನಾಗುತ್ತೆ 0.8112. ನೆಕ್ಸ್ಟ್ ಎಸ್ ಆಫ್ ಕೂಲ್. ಸೊ ಕೂಲ್ ಎಷ್ಟಿರೋದು ಇಲ್ಲಿ ಕೊಟ್ಟಿರೋದ್ರಲ್ಲಿ ಕೇವಲ ಒಂದೇ ಒಂದು ಮಾತ್ರ ಇರೋದು. ಸೊ ಅದೇನಾಗಿದೆ, ನೋ ಆಗಿದೆ. ಸೊ 0s 1 ನೋ. ಸೊ ಅಟ್ಲೀಸ್ಟ್ ಎರಡರಲ್ಲಿ ಒಂದು 0 ಆದ್ರೂ ಕೂಡ ಎಂಟ್ರೋಪಿ 0 ಆಗುತ್ತೆ. ಸೊ ಗೈನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಅದೇ ರೀತಿ ಅಟ್ರಿಬ್ಯೂಟ್ A3ಗೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೇಮ್ ಮೊದಲನೇದು ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಎಸ್ ಆಫ್ ಹೈ, ಐ ಎಷ್ಟಿರೋದು 1, 2, 3, 4 ಐಗಳಿದಾವೆ. 4 ಕೂಡ ನೋ. ಸೊ 4 ಕೂಡ ನೋ ಅಂತಂದ್ರೆ ಎಸ್ 0 ಆಯ್ತು. ಸೊ 1 0 ಆದ್ರೂ ಕೂಡ ಎಂಟ್ರೋಪಿ 0. ನೆಕ್ಸ್ಟ್ ಎಸ್ ನಾರ್ಮಲ್ ಎಷ್ಟಿರೋದು, ಒಂದೇ ಒಂದಿರೋದು. ಸೊ ಅದು ಎಸ್ ಆಗಿದೆ. ಸೊ ಒಂದೇ ಒಂದು ಇದ್ದಿದ್ದು ಅದು ಎಸ್ ಆಗಿದೆ. ನೋ ಇಲ್ಲ, ನೋ ವ್ಯಾಲ್ಯೂ 0. ಅಟ್ಲೀಸ್ಟ್ 1 0 ಆದ್ರೂ ಎಂಟ್ರೋಪಿ 0. ಸೊ ಎಂಟ್ರೋಪಿ 0. ಟೋಟಲ್ ಫೈನಲ್ ಗೈನ್ ವ್ಯಾಲ್ಯೂ ಏನಾಗುತ್ತೆ, ಗೈನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0.7219. ಸೊ ಇವಾಗ ಎರಡು ಗೈನ್ ವ್ಯಾಲ್ಯೂನು ಕೂಡ ಚೆಕ್ ಮಾಡಿ, A3ದು ಮತ್ತೆ A2ದು. 0.3, 0.7. ಸೊ ಬಿಗ್ಗರ್ ವ್ಯಾಲ್ಯೂ ಯಾವುದು, A3. ಸೊ ಇವಾಗ ಏನ್ ಮಾಡಬೇಕು, A3 ಅಂತ ಬರೀಬೇಕಿದೆ. ಸೊ ಈಗ A3ದು ಎರಡು ಪಾಸಿಬಲ್ ಕಂಡೀಷನ್ ಏನು, ಹೈ ಅಥವಾ ನಾರ್ಮಲ್. ಸೊ ಹೈ ಅಥವಾ ನಾರ್ಮಲ್, ಸರಿನಾ? ಈಗ ಹೈ ಕೊಡುವಂತ ಯಾವ್ಯಾವ ಇದಾವೆ, ಇನ್ಸ್ಟೆನ್ಸ್ 1, ಇನ್ಸ್ಟೆನ್ಸ್ 2, ಇನ್ಸ್ಟೆನ್ಸ್ 6, ಇನ್ಸ್ಟೆನ್ಸ್ 7. ಸೊ 1, 2, 6, 7 ಏನ್ ಮಾಡ್ತವೆ, ಹೈ ಅನ್ನ ಕೊಡ್ತವೆ. ನೆಕ್ಸ್ಟ್ ನಾರ್ಮಲ್ ಇರೋದು ಕೇವಲ ಒಂದೇ ಒಂದು, ದಟ್ ಈಸ್ 8. ಸೊ ಒಂದೇ ಒಂದಿದೆ, ಅದ್ರದ್ದು ಔಟ್ಪುಟ್ ಎಸ್. ಸೊ ಕಾನ್ಸ್ಟೆಂಟ್ ಆಗಿದೆ, ಎಸ್ ಅಂತ ಬರೀರಿ ಇಲ್ಲಿ. ನೆಕ್ಸ್ಟ್ 1, 2, 6, 7 ಔಟ್ಪುಟ್ ಅನ್ನ ನೋಡಿ. 1 ಔಟ್ಪುಟ್ ಇಸ್ ನೋ, 2ನೇದು ಕೂಡ ನೋ, 6ನೇದು ಕೂಡ ನೋ,
ಸೆವೆಂತ್ ಕೂಡ ಸೊ ಕಾನ್ಸ್ಟೆಂಟ್ ಆಗಿದೆ, ಎಲ್ಲದಕ್ಕೂ ಕೂಡ ಔಟ್ಪುಟ್ ನೋ ಇದೆ, ಸೊ ನೋ ಅಂತ ಬರೆದ್ರೆ ಆಯ್ತು. ಸೊ ದಿಸ್ ಈಸ್ ದ ಫೈನಲ್ ಡಿಸಿಷನ್ ಟ್ರೀ ಯೂಸಿಂಗ್ ದ ID3 ಅಲ್ಗಾರಿದಮ್. ಸರಿನಾ? ಸೊ ಒಂದಾಗುತ್ತೆ, ಇಲ್ಲಿ ಏನಾಗುತ್ತೆ ಎಂಡ್ ಆದ್ರೂ ಕೂಡ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಬೇಕಾಗುತ್ತೆ ಬ್ರಾಂಚಸ್ ಅನ್ನ. ಅವಾಗ ಏನ್ ಮಾಡ್ಬೇಕು, ಇನ್ನ ಉಳಿದಿರುವಂತ 2 ಅಟ್ರಿಬ್ಯೂಟ್ಸ್ ಗಳು ಮತ್ತೆ ಈ ಏನ್ ಇನ್ಸ್ಟೆನ್ಸ್ ಗಳು ಇರ್ತವೆ ಅವನ್ನ ಕನ್ಸಿಡರ್ ಮಾಡ್ಕೊಂಡು ಮತ್ತೆ ಗೈನ್ ವ್ಯಾಲ್ಯೂನ ಕಂಡಿದ್ದು ಮತ್ತೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.